ನಮಸ್ಕಾರ ಸ್ನೇಹಿತರೆ, ಇಂಗ್ಲಿಷ್ನಲ್ಲಿರುವ 8 ಲಕ್ಷಕ್ಕೂ ಹೆಚ್ಚಿರುವ ಪದಗಳನ್ನು 8 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಅವುಗಳಿಗೆ ಇಂಗ್ಲೀಷಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರೀತಾರೆ, ಅಂದರೆ ಭಾಷೆಯ ವಿಭಾಗಗಳು. ಅವು ಹೀಗಿವೆ. ಮೊದಲನೇದು ನೌನ್ ಅಂದರೆ ನಾಮಪದ, ಹೆಸರನ್ನು ಸೂಚಿಸುವ ಪದಕ್ಕೆ ನಾಮಪದ ಅಂತಾರೆ. ಗಣೇಶ, ಲಕ್ಷ್ಮಿ, ರಾಧಾ ಇವೆಲ್ಲ ನೌನ್ಸ್. ಇನ್ನು ಪ್ರೊನೌನ್ ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವ ಪದಕ್ಕೆ ಸರ್ವನಾಮಗಳು ಅಂತ ಕರೀತಾರೆ. ಅವನು, ಅವಳು, ಅದು, ಇದು ಹೀಗೆ ಇವುಗಳಿಗೆ ಸರ್ವನಾಮ ಅಂತ ಕರೀತಾರೆ. ಮೂರನೇದು ವರ್ಬ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕ್ರಿಯೆಯನ್ನು ಸೂಚಿಸುವ ಪದಕ್ಕೆ ಕ್ರಿಯಾಪದ ಅಂತ ಕರೀತಾರೆ. ತಿನ್ನುವುದು, ಊಟ ಮಾಡೋದು, ಬರುವುದು, ಹೋಗುವುದು, ಹಾಡುವುದು ಇವೆಲ್ಲ ವರ್ಬ್ಸ್. ನಾಲ್ಕನೇದು ಅಡ್ಜೆಕ್ಟಿವ್ ಅಂದರೆ ವಿಶೇಷಣ. ನಾಮಪದ ಅಥವಾ ಸರ್ವನಾಮವನ್ನು ವಿಶೇಷವಾಗಿ ಸೂಚಿಸುವ ಪದಕ್ಕೆ ವಿಶೇಷಣ ಅಂತ ಕರೀತಾರೆ. ಆಮೇಲೆ ಎಡ್ವರ್ಬ್ ಅಂದರೆ ಕ್ರಿಯೆಯ ರೀತಿಯನ್ನು ಸೂಚಿಸುವ ಪದಕ್ಕೆ ಅಡ್ವರ್ಬ್ ಅಂತಾರೆ. ಕ್ರಿಯೆ ಯಾವ ಥರ ಆಯಿತು, ಎಷ್ಟು ವೇಗವಾಗಿ ಓಡಿದನು, ನಿಧಾನವಾಗಿ ಚಲಿಸಿದನು, ಈ ಥರ ನಿಧಾನ, ವೇಗ ಇವುಗಳಿಗೆ ಆಡ್ವರ್ಬ್ ಅಂತ ಕರೀತಾರೆ. ಮತ್ತು ಪ್ರಿಪೋಸಿಷನ್ ಅಂದರೆ ಸಂಬಂಧ ಸೂಚಕ. ಒಂದು ವಸ್ತುವಿಗೆ ಮತ್ತೊಂದು ವಸ್ತುವಿನ ಮಧ್ಯೆ ಸಂಬಂಧವನ್ನು ಸೂಚಿಸುವುದಕ್ಕೆ ಸಂಬಂಧ ಸೂಚಕ ಅಂತ ಕರೀತಾರೆ. ಅದನ್ನು ಪ್ರಿಪೋಸಿಷನ್ ಅಂತ ಕರೀತಾರೆ. ಆಮೇಲೆ ಕಂಜಕ್ಷನ್ ಅಂದರೆ 2 ಪದ ಅಥವಾ 2 ವಾಕ್ಯಗಳನ್ನು ಜೋಡಿಸುವ ಪದಗಳು. ಕೊನೆಯದಾಗಿ ಇಂಟರ್ಜೆಕ್ಷನ್ ಅಂದರೆ ನಮಗೆ ಬರುವಂಥ ಸಡನ್ ಫೀಲಿಂಗ್, ನಮಗೆ ದುಃಖ ಆಗುತ್ತೆ, ಸಂತೋಷ ಆಗುತ್ತೆ, ಆವಾಗ ನಾವು ನಾನಾ ವಿಧದ ಉದ್ಗಾರಗಳನ್ನು ಮಾಡ್ತೀವಿ. ಇದಕ್ಕೆ ಇಂಟರ್ಜೆಕ್ಷನ್ ಅಂತ ಕರೀತಾರೆ. ಹೀಗೆ ಬೇರೆ ಬೇರೆ ಥರದ ಇಂಗ್ಲೀಷ್ ಟ್ರಿಕ್ಸ್ಗಾಗಿ ನಮ್ಮ 5 ಮಿನಿಟ್ಸ್ ಇಂಗ್ಲೀಷ್ ಬೈ ಗಣೇಶ್ ಚಾನಲನ್ನು ಫಾಲೋ ಮಾಡಿ.